ಪೊಲೀಸ್ ಲಾಠಿ ಪ್ರಹಾರ ಖಂಡಿಸಿ ನ್ಯಾಯವಾದಿಗಳ ಪ್ರೊಟೆಸ್ಟ್. ಮೊನ್ನೆ ನಡೆದ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಸಾಲಿ ಸಮುದಾಯದ ಜನರು ಹಾಗೂ ನ್ಯಾಯವಾದಿಗಳು ಮೀಸಲಾತಿ ಕುರಿತು ಪ್ರತಿಭಟನೆ ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ತಮ್ಮ ಕೈಯಲ್ಲಿ ಲಾಠಿ ಹಿಡಿದು ನಮ್ಮ ಜನಾಂಗದ ಮೇಲೆ ಹಲ್ಲೆ ಮಾಡಿದ ದುರ್ವರ್ತನೆ ತೋರಿದ್ದಾರೆ. ಅದೇ ರೀತಿ ಪಂಚಮಸಾಲಿ ಮಹಾಸ್ವಾಮೀಜಿಗಳನ್ನ ಕೆಲವು ಮುಖಂಡರನ್ನ ಪೊಲೀಸರು ಬಂಧಿಸಿದ್ದಾರೆ. ಅವರನ್ನ ಬಿಡುಗಡೆ ಮಾಡಬೇಕು. ಅದೇ ರೀತಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ಕ್ಷಮೆ ಯಾಚಿಸಬೇಕು ಎಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನ್ಯಾಯವಾದಿಗಳು ಕೋರ್ಟ್ ಕಲಾಪದಿಂದ ಹೊರಗುಳಿದು ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ ಬಳಿ ಮಾನವ ಸರಪಳಿ ಮಾಡಿ ಪ್ರತಿಭಟನೆ ನಡೆಸಿದ್ರು. ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು. ಒಂದು ವೇಳೆ ಸರ್ಕಾರ ದುರಾಡಳಿತದ ಮುಂದುವರೆಸಿದ್ರೆ ಇನ್ನು ಉಗ್ರ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ತಟ್ಟುವ ಕೆಲಸ ಮಾಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದ್ರು. ಮೀಸಲಾತಿ ಸಲುವಾಗಿ ವಕೀಲರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಏನು ಸಮುದಾಯದವರ ಸುವರ್ಣಸೌಧ ಮುಂದೆ ಹೋಗ್ತಿದ್ದಾಗ ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಅಲ್ಲಿ ಶಾಂತತಾ ಭಂಗ ಮಾಡಿದವರ ಯಾರು ADGP ಹಿತೇಶ್ ಕುಮಾರ್ ಅವ್ರ ಮತ ಕಟ್ಟಿಗೆ ಹಿಡಿದು ಮಂದಿನ ಬಡದ ರೊಚ್ಚಿಗೆ ಎಬ್ಸೋ ಉದ್ಯೋಗ ಅವ್ರದ್ದಲ್ಲ. ಅದನ್ನು ಮಾಡಿ ಸಮಾಜ ಮಂದಿ ಮನಸ್ಥಿತಿ ಕದರಿಸಿ ಮತ್ತು ಲಾಠಿ ಚಾರ್ಜ್ ಮಾಡಿ ಕಾನೂನು ಉಲ್ಲಂಘನೆ ಅವರ ಮಾಡಿದ್ರು ಮತ್ತು ಜನರ ಮೇಲೆ ಕೇಸ್ ಹಾಕ್ತಾರೆ. ಇದನ್ನೆಲ್ಲ ಪ್ರತಿಭಟನೆ ಮಾಡೋ ಸಲುವಾಗಿ ಇವತ್ತು ಕೂಡಿದ್ದೇವೆ. ಮತ್ತು ಇಂಥ ವ್ಯಕ್ತಿಗಳು ಈ ಸಮಾಜ ಯಾವಾಗೂ ಮಾಡೋದಿಲ್ಲ. ಮತ್ತು ಇದರ ಬಗ್ಗೆ ಯೋಗ್ಯ ಚೌಕಶಿ ಆಗಬೇಕು, CBI ಎನ್ಕ್ವೈರಿ ಆಗಬೇಕು ಅಥವಾ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ನಾ ಈ ಮೂಲಕ ಕೋರ್ತೇನೆ. ಸರಿ, ಪ್ರತಿಭಟನಾಕಾರರು ಅವ್ರ ಮೇಲೆ ಹಲ್ಲೆ ಮಾಡಕ್ಕೆ ಅದೇ ಅವ್ರು ಮಾಡಕ್ಕೆ ಮೊದಲು ಲಾಠಿ ಚಾರ್ಜ್ ಚಾಲು ಮಾಡಿದವ್ರನ್ನ ಅವರು ನಾವು ಮುಂದೆನೇ ಇದ್ದೀವಿ. ಯಾರೂ ಹಲ್ಲೆ ಮಾಡೋಕ್ಕಾಗಲಿ, ಅಲ್ಲಿ ಕಲ್ಲು ಸೈ ಸಿಗಂಗಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಹಲ್ಲೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಐತಿ? ಇವ್ರು ಪೊಲೀಸರ ಕೈಯಾಗ ಕಟ್ಟಿಗೆ ಕೊಟ್ಟು ಬಡಿಯಾಕತ್ತವ್ರು. ಅವ್ರು ಹಿತೇಂದ್ರ ಬಂದು ಅವರ ಸ್ವತಃ ಕೈಯಾಗ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಟೈಪ್ ಮಂದಿನ ಬಡಿತಾರಂದ್ರೆ ಅವ್ರೇನು ರಾಜ್ಯದ ಮಹಾನಿರ್ದೇಶಕರು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಈತ ಸ್ಥಿಮಿತ ಕಳ್ಕೊಂಡು ಮಾಡ್ತಾರಂದ್ರೆ ಇದು ಅಕ್ಷಮ್ಯ. ಮತ್ತು ಇದನ್ನೆಲ್ಲ ಸಮಾಜ ಸಹನ ಮಾಡ್ಕೊಳ್ಳೋದಿಲ್ಲ. ಅವ್ರ ವಿರುದ್ಧ ಕಾಯ್ದೆಶೀರ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಏನು ಸಮುದಾಯದ ಮೇಲೆ ಏನು ಹಲ್ಲೆ ಎಲ್ಲ ಏನು ಆಗೈತಿ ಇದ್ರ ಬಗ್ಗೆ ಸರ್ಕಾರ ಕ್ಷಮೆ ಕೇಳಬೇಕು. ಮತ್ತು ನಮ್ಮ ಸ್ವಾಮೀಜಿಯವ್ರನ್ನ ಬಂಧನ ಮಾಡಿ ಮುಖಂಡನ ಬಂಧನ ಮಾಡಿದ್ದಕ್ಕೆ ಸರ್ಕಾರದವರು ಇವರೆಲ್ಲರೂ ಕ್ಷಮೆ ಕೇಳಬೇಕಂತ ನಾ ಈ ಮೂಲಕ ಒತ್ತಾಯ ಮಾಡ್ತೀವಿ. ಸ್ಟಾರ್ಟ್